ನೋಡಿ ಎಷ್ಟೋ ಜನಗಳಿಗೆ ನೀವು ಲವ್ ಪ್ರಪೋಸ್ ಏನು ಮಾಡ್ತಿರ್ತಾರೆ ಆ ಟೈಮಲ್ಲಿ ಇದ್ದಂಥ ಇಂಟ್ರೆಸ್ಟು ಲವರ್ ಸಿಕ್ಕ ಮೇಲೆ ಆ ಇಂಟ್ರೆಸ್ಟೇ ಇರಲ್ಲ. ಅವರೊಟ್ಟಿಗೆ ಒಂದು 6 ತಿಂಗಳು 1 ವರ್ಷ ಕಳೆದ ಮೇಲೆ ಇಂಟ್ರೆಸ್ಟೇ ಮುಗಿದೋಗಿರುತ್ತೆ. ಇದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನು, ಯಾವ ಕಾರಣಕ್ಕೆ ಹಿಂಗೆ ಮಾಡ್ತಾರೆ? ಇದೇನಾದ್ರು ಡೌಟ್ಸ್ ಇತ್ತು, ಕ್ವಶನ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ 3 ಡಿಫ್ರೆಂಟ್ ಆಗಿರ್ತಕ್ಕಂಥ ಆ್ಯಂಡ್ ಮೆಜಾರಿಟಿ ಇರ್ತಕ್ಕಂಥ ಟಿಪ್ಸ್ನ ಶೇರ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ನಿಮ್ಮದೇನೇ ಕ್ವಶನ್ಸ್ ರಿಲೇಷನ್ಶಿಪ್ ಮೇಲೆ ಡೌಟ್ಸ್ ಅಥವಾ ನಮ್ಮ ಹತ್ರ ಮಾತಾಡಬೇಕು ಅಂದರೂ ಕೂಡ ನೀವು ಕಾಲ್ ಮಾಡ್ಬೋದು. ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಬೇಕಾಗತ್ತೆ. ವಿಡಿಯೋ ನೋಡಿದ್ಮೇಲೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ ಈ ಕ್ಯೂರಿಯಾಸಿಟಿ ಮುಗ್ದಿರುತ್ತೆ. ನೋಡಿ, ಲವ್ ಪ್ರಪೋಸ್ ಮಾಡ್ಬೇಕಾದ್ರೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅದು ಏನಂತಾರಲ್ಲ, ಸಿಗೋ ತನಕನೂ ಕೂಡ ಅದ್ರ ಹಂಬಲ ಇರುತ್ತಂತೆ, ಸಿಗಬೇಕು ಅಂತ. ಆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ, ಆ ಕ್ಯೂರಿಯಾಸಿಟಿ ಸಿಕ್ಕ ಮೇಲೆ ಅದು ಸಿಕ್ಬಿಡುತ್ತಲ್ಲ, ಅದಾಗಿ ಸ್ವಲ್ಪ ದಿನಗಳ ಕಳೆದ ಮೇಲೆ ಅದ್ರದ್ದು ಮಜಾ ಇರಲ್ಲ. ಸಿಗೋ ತನಕ ಒಂದು ಹಸಿವು, ಆದರೆ ಸಿಕ್ಕ ಮೇಲೆ ಇನ್ನೊಂಥರದ್ದು ಮನುಷ್ಯನಿಗೆ. ಇದು ಕೆಲವ್ರಿಗೆ ಮಾತ್ರ. ಓಕೆ, ಆ ಕ್ಯೂರಿಯಾಸಿಟಿ ಕಳ್ಕೊಂಡ್ಮೇಲೆ 100% ಅಲ್ಲಿ ನಿಮಗೆ ಬಿಕಾಸ್ ಇದು ಅಟ್ರ್ಯಾಕ್ಟಿವ್ ಮೇಲೆ ಆಗಿರ್ತಕ್ಕಂಥ ಒಂದು ಲವ್ ಆಗಿರುತ್ತೆ. ಅಂದರೆ ಕ್ಯೂರಿಯಾಸಿಟಿ ಇರಬೇಕು ಯಾವಾಗ, ಅಂಡರ್ಸ್ಟ್ಯಾಂಡಿಂಗ್ ಕ್ಯೂರಿಯಾಸಿಟಿ ಬೇರೆ ಇರುತ್ತೆ. ಇದು ಓನ್ಲಿ ಫಿಸಿಕಲ್ ಕ್ಯೂರಿಯಾಸಿಟಿ ಇದ್ದಾಗ ಅಥವಾ ಆ ವ್ಯಕ್ತಿನ ನೀವು ಎಲ್ಲೋ ಒಂದು ಕಡೆ ಫಿಸಿಕಲಿ ಹಾಗೆ ನೋಡಿರ್ತೀರ, ಆ ಕ್ಯೂರಿಯಾಸಿಟಿ ಇದ್ದಾಗ ಡೆಫಿನೆಟ್ಲಿ ಹೇಳ್ತಿದ್ದೀನಿ ನಾನು, ಅವ್ರು ಸಿಕ್ಕ ಮೇಲೆ 6 ತಿಂಗಳು 1 ವರ್ಷ ಕಳೆದ ಮೇಲೆ ಏನಿವರು ಅನ್ನೋಕ್ಕೆ ಶುರು ಆಗುತ್ತೆ. ಯಾಕೆ? ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಕ್ಯೂರಿಯಾಸಿಟಿನಲ್ಲಿ ಇಲ್ಲ. ನೀವು ಆ್ಯಕ್ಚುಲಿ ಓನ್ಲಿ ಫಾರ್ ಫಿಸಿಕಲ್ ಅಟ್ರಾಕ್ಷನ್ ಇರುತ್ತೆ. ಸೆಕೆಂಡ್, ಬರೀ ಅಟ್ರಾಕ್ಷನ್ ಆಗಿದ್ದಾಗ, ಎಕ್ಸಾಂಪಲ್ ಹೇಳ್ತೀನಿ, ಲವ್ವಿಗೂ ಮತ್ತು ನಿಮಗೆ ಅಟ್ರಾಕ್ಷನಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅಟ್ರಾಕ್ಷನ್ ಅಂದರೆ ಏನು ಅಂತ ಹೇಳಿದ್ರೆ, ಈ ಕ್ಷಣಕ್ಕೆ ನೋಡಿದ ತಕ್ಷಣ ಬೇಕು, ವಾವ್, ಸೆಳೆಯುತ್ತೆ, ನಿಮ್ಮನ್ನು ಸೆಳೆದು ಬಿಡುತ್ತೆ, ಅದಕ್ಕೆ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಆದರೆ ಲವ್ ಹಾಗಲ್ವೇ ಅಲ್ಲ. ಅವರೊಟ್ಟಿಗೆ ಇರಬೇಕು ಆ್ಯಂಡ್ ಅವ್ರನ್ನ ನಂಬ್ತೀವಿ ನಾವು, ಅವರನ್ನು ಗೌರವಿಸ್ತೀವಿ ನಾವು. ಓಕೆ, ಆ್ಯಂಡ್ ಗೌರವಿಸ್ತಿದ್ದೀವಿ ಅಂತ ಹೇಳಿದ್ರೆ ಕಾಳಜಿ ಮಾಡ್ತೀವಿ ನಾವು ಯಾವತ್ತೂ ಕೂಡ. ನಾಟ್ ಫಾರ್ 1 ಡೇ 1 ಇಯರ್ 5 ಇಯರ್ ಈ ಥರದ್ದು ಇರಲ್ಲ. ಯಾವತ್ತೂ ಅವ್ರ ಮೇಲೆ ಗೌರವ ಇರುತ್ತೆ, ಯಾವತ್ತೂ ಅವ್ರ ಮೇಲೆ ನಂಬ್ತೀವಿ ನಾವು, ಅದು ಲವ್. ಯಾವತ್ತೂ ನಂಬ್ತೀವಿ. ಇಟ್ ಮೀನ್ಸ್ ಏನು ಅಂದರೆ ಅವರೊಟ್ಟಿಗೆ ಇರಲಿಕ್ಕೆ ನಾವು ಎಲ್ಲ ರೀತಿಯಿಂದ ನಿಷ್ಕಲ್ಮಶವಾಗಿ ಬದುಕ್ತೀವಿ ಅಂತ ಅರ್ಥ. ಪ್ರೀತಿನೇ ಅದಲ್ಲ, ನಿಷ್ಕಲ್ಮಶವಾಗಿರೋದು ಲವ್ ಅಂತ ಹೇಳ್ತೀವಿ. ಎಲ್ಲಿ ಗೌರವ ಮಾಡ್ತೀವಲ್ಲ, ದಟ್ ಇಸ್ ಲವ್. ಇದು ಆಗಿರೋದೇನು, ಬರೀ ಅಟ್ರಾಕ್ಷನ್. ಫಿಸಿಕಲ್ ಅಟ್ರಾಕ್ಷನ್ ಇರ್ಬೋದು, ವಾಕಿಂಗ್ ಸ್ಟೈಲ್ ಅಟ್ರಾಕ್ಷನ್ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಮಾತಾಡೋವಂಥ ಮಾತಿರ್ಬೋದು. ಅಟ್ರಾಕ್ಷನ್ ನೋಡಿ ಅದನ್ನು ಲವ್ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಏನಾಗಿರುತ್ತೆ, ಅಟ್ರಾಕ್ಷನ್ ಮೇಲೆ ಆಗಿರೋದ್ರಿಂದ ಇದು ಲವ್ ಪ್ರಪೋಸ್ ಮಾಡಿ ಸ್ವಲ್ಪ ಕೆಲವೊಂದು ದಿನಗಳ ಕಳೆದ ಮೇಲೆ, ತಿಂಗಳುಗಳ ಕಳೆದ ಮೇಲೆ ಆ ಒಂದು ಇಂಟ್ರೆಸ್ಟೇ ಹೋಗಿರುತ್ತೆ. ಬಿಕಾಸ್ ಆಫ್ ಅಟ್ರಾಕ್ಷನ್ ಯಾವುದೋ ಒಂದು ಕಂಡು ವಾವ್ ಅಂತ ಒಂದು ಸೆಳೆದಿರುತ್ತೆ, ಅದ್ರ ಮೇಲೆ ಆಗಿರುತ್ತೆ. ಆ ರಿಲೇಷನ್ಶಿಪ್ಪು ಇದೇ ಆಗಿರುತ್ತೆ. ಅಂದರೆ ಶುರುವಾದಲ್ಲಿದ್ದಂಥ ಇಂಟ್ರೆಸ್ಟ್ ಆಮೇಲೆ ಇಲ್ಲದಿರೋದಕ್ಕೆ ಇದು ರೀಸನ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವಶ್ಯಕತೆ ಮುಗಿದಾಗ ಕೆಲವೊಂದು ಸಲ ಏನಾಗುತ್ತೆ, ಜಸ್ಟ್ ಓನ್ಲಿ ಅವಶ್ಯಕತೆ ಮೇಲೆ ಶುರುವಾಗಿರ್ತಕ್ಕಂಥ ಲವ್, ಅಂದರೆ ಪ್ರೀತಿಯನ್ನು ಹೆಸರ ಮೇಲೆ ಶುರುವಾಗಿರುತ್ತೆ. ಬಟ್ ಅವರು ಅವಶ್ಯಕತೆ ಮೇಲೆ ಪ್ರೀತಿನ ಹೆಸರು ಹೇಳ್ಕೊಂಡು ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ನಾಟ್ ಓನ್ಲಿ 100% ಲವ್ ಅಂದರೆ 100% ಲವ್ ಆಗಿರಲ್ಲ ಅಲ್ಲಿ. ಜಸ್ಟ್ ಏನಂತ ಹೇಳಿದ್ರೆ, ಅವಶ್ಯಕತೆ ಮುಗಿಯೋ ತನಕ ಲವ್ವನ್ನು ಹೆಸರು ಹೇಳ್ಕೊಂಡು ಬದುಕೋಣ ಅನ್ನೋ ಲೆಕ್ಕಕ್ಕೆ ಬಂದಿರುತ್ತಲ್ಲ, ಆ ಕ್ಯಾಟಗರಿ ಜನ. ಸೊ ಈ ಕ್ಯಾಟಗರಿ ಜನನೂ ಕೂಡ ಅಷ್ಟೇ, ಅವಶ್ಯಕತೆ ಮುಗಿದ ಮೇಲೆ ಇಂಟ್ರೆಸ್ಟ್ ಕಡಿಮೆ ಮಾಡ್ಕೊಳ್ತಾರೆ, ಆ ರಿಲೇಷನ್ಶಿಪ್ ಮೇಲೆ ಇಂಟ್ರೆಸ್ಟು ಕೂಡ ತೋರಿಸಲ್ಲ. ಈ ಮೂರು ವಿಚಾರದಿಂದ ಏನು ಲವ್ ಪ್ರಪೋಸ್ ಮಾಡ್ಬೇಕಾದ್ರೆ ಏನು ಇಂಟ್ರೆಸ್ಟ್ ಇರುತ್ತೆ, ಅದಾದಮೇಲೆ ಇರಲ್ಲ ಅನ್ನೋದಕ್ಕೆ ಈ 3 ವಿಚಾರದವ್ರು ಮಾತ್ರ ಹಾಗೆ ಮಾಡಲಿಕ್ಕೆ ಸಾಧ್ಯ. ಸ್ನೇಹಿತರೆ, ವಿಡಿಯೋ ನೋಡಿದ ಮೇಲೆ ನಿಮಗೇನು ಅನಿಸುತ್ತೋ ಪಾಯಿಂಟ್ಗಳ ಮೇಲೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಅಗೇನ್ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇಗ 34K ಕಂಪ್ಲೀಟ್ ಆಗಿ 35 ಕಡೆ ಹೋಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.